हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्विषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ ದಶಮೋಧ್ಯಾಯದಲ್ಲಿ 6ನೇ ಶ್ಲೋಕ. ತಾವದ್ಭಯಂ ದ್ರವಿಣ ಗೇಹ ಸುಹೃನ್ನಿಮಿತ್ತಂ ಶೋಕಸ್ಪೃಹಾ ಪರಿಭವೋ ವಿಪುಲಶ್ಚ ಲೋಭಃ ತಾವನ್ಮಮೇತ್ಯಸದ್ ಅಪಗ್ರಹ ಆರ್ತಿಮೂಲಂ ಯಾವನ್ನತೇಂಗ್ರಿಮಭಯಂ ಪ್ರವೃಣೀತ ಲೋಕಃ. ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಆ ಪರಮಾತ್ಮನ ಗುಣಗಳನ್ನು ಕೊಂಡಾಡುವುದು, ದೇವರ ನಾಮಸ್ಮರಣೆ ಇತ್ಯಾದಿಗಳನ್ನು ಮಾಡೋದು, ಅದರಿಂದ ಏನು ಲಾಭ ಹಾಗೆ ಅಂತ ನಾವು ನೋಡಿದ್ದೀವಿ. ಶ್ರುತಿಂ ಗುರುಮುಖಾತ್ ವೇದೋಕ್ತ ಪ್ರಕಾರೇಣ ಶ್ರವಣಂ ತಲ್ಲಕ್ಷಣೇನ ವಾ ತೇನ ಕರ್ಣವಿವರೈಃ ನೀತಂ ಪ್ರಾಪಿತಂ ತುದೀಯ ಚರಣಾಂಭುಜ ಕೋಶಗಂಧಂ ಜಿಘ್ರಂತಿ ಅಪರೋಕ್ಷೀಕೃತ್ಯ ಆಸ್ವಾದಯಂತಿ. ಗುರುಗಳ ಮುಖಾಂತರ ವೇದಾಂತ, ಅದಕ್ಕೆ ಸಂಬಂಧಪಟ್ಟ ಶಾಸ್ತ್ರಗಳು, ಅದರಲ್ಲಿ ಬಂದಿರತಕ್ಕ ವಿಚಾರಗಳನ್ನೆಲ್ಲ ಕೇಳಿ ಭಗವದ್ಭಕ್ತರು ದಾಸರು ಅಪರೋಕ್ಷವನ್ನ ಹೊಂದುತ್ತಾರೆ ಹಾಗೆ ಅಂತ. ಅದರಿಂದ ದೇವರಲ್ಲಿ ಆದರ ಮಾಡಿದರನೇ ಪರಮಾತ್ಮನ ಶಾಸ್ತ್ರಗಳನ್ನು ಕೇಳಿ ದೇವರ ವಿಚಾರವನ್ನು ತಿಳಿದು ಅವನಲ್ಲಿ ಭಕ್ತಿ ಮಾಡಿ ಉಳಿದದರಲ್ಲಿ ಅಲಂಬುದ್ಧಿಯನ್ನ ತಂದುಕೊಂಡ್ರೆ ಮಾತ್ರ ನಮಗೆ ಅಪರೋಕ್ಷ ಹಾಗೆ ಅಂತ. ಅದರಿಂದ ದೇವರನ್ನ ಭಕ್ತಿಪಾಶದಿಂದ ಕಟ್ಟಿಹಾಕಬೇಕು ಅಂತ ಹೇಳ್ತಾರೆ. ಭಕ್ತಿಪಾಶೇನ ಬದ್ಧ ಚರಣಸ್ಯ ಭಗವತಃ ಅಪಗಮಾಭಾವೇಪಿ ಕಿಂ ಫಲಂ. ಆಯ್ತು, ದೇವರನ್ನ ಭಕ್ತಿಪಾಶದಿಂದ ಕಟ್ಟಿಹಾಕಿ ಆಯ್ತು, ಅಪರೋಕ್ಷ ಆಯ್ತು, ಅದರಿಂದ ಏನು ಹಾಗೆಂಬುದನ್ನ ಈ 6ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ದ್ರವಿಣಾದೋ ವಿದ್ಯಮಾನೇ ಭಯಂ. ಮೊದಲು ಭಗವದ್ಭಕ್ತರಿಗೆ ಏನಿರೋದಿಲ್ಲ, ಭಯ ಇರೋದಿಲ್ಲ ಅಂತ. ಯಾವ ವಿಚಾರದಲ್ಲಿ ಹಾಗೆ ಅಂದ್ರೆ ದೊಡ್ಡ ಪಟ್ಟಿ ಕೊಡ್ತಾರೆ ನೋಡಿ ಬ್ರಹ್ಮದೇವರು. ತಾವದ್ ಭಯಂ ದ್ರವಿಣ ಗೇಹ ಸೂರನ್ ನಿಮಿತ್ತಂ. ದ್ರವಿಣಾದೌ ಅಂತ ಬರೀತಾರೆ. ದ್ರವಿಣಾದೌ ವಿದ್ಯಮಾನೇ ಭಯಂ. ಏನು ಸಂಪತ್ತು, ಮನೆ, ಬಂಧು ಬಾಂಧವರು ನಿಮಿತ್ತವಾದ ಒಂದು ಭಯ ನಮ್ಮಲ್ಲಿ ಏನಿದೆ, ಏನು ನಮಗೆ ಎಲ್ಲಿ ಭಯ ಇದೆ ಹೇಳಿ? ನಮ್ಮನ್ನ ನಾವು ಕೇಳ್ಕೋಬೇಕು. ನನಗೆ ಎಲ್ಲಿ ಭಯ ಇದೆ? ನನಗೆ ಈ ಶರೀರ ಕಳ್ಕೊಂಡ್ರೆ ಭಯ ಅಂತ ಕೆಲವರು, ನನಗೆ
ನಮ್ಮ ಮನೇಲಿರೋರನ್ನ ಕಳ್ಕೊಂಡ್ರೆ ಭಯ ಅಂತ ಕೆಲವರು, ನನಗೆ ನನ್ನ ಮನೆಯಲ್ಲಿರುವ ಸಂಪತ್ತುಗಳನ್ನ ಕಳ್ಕೊಂಡ್ರೆ ಅಂತ ಭಯ ಅಂತ ಕೆಲವರು. ಹೀಗೆ ಭಯಕ್ಕೆ ಕಾರಣ ಯಾವುದು? ನನ್ನ ಶರೀರ, ನನ್ನ ಮನೆಯವರು, ನನ್ನ ಮನೆಯ ಪದಾರ್ಥಗಳು, ನನ್ನ ಹಣ. ನೋಡಿ, ಯಾವುದು ನಮ್ದಲ್ಲವೋ ಅದನ್ನ ನಮ್ದು ಅಂತ ಅಟ್ಯಾಚ್ ಮಾಡಿಕೊಂಡು ಅದರಿಂದ ನಮಗೆ ದುಃಖ, ಭಯ. ಇದು ಬ್ರಹ್ಮದೇವರು ಕೊಡುವ ಕಾರಣ. ಜೀವರಿಗೆ ದುಃಖ, ಭಯ ಬರೋದಕ್ಕೆ ಏನ್ ಕಾರಣ? ನನ್ನದುಂಬ ಒಂದು ಅಟ್ಯಾಚ್ಮೆಂಟ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ದ್ರವಿಣಾದೋ ವಿದ್ಯಮಾನೆ ಭಯಂ. ಈ ಸಂಪತ್ತು ಇತ್ಯಾದಿಗಳಲ್ಲಿ ಇರತಕ್ಕ ಭಯ. ಯಾಕೆ ಭಯ? ಹಾಗೆಂದ್ರೆ ಗತೇ ಶೋಕ. ಅದು ಹೋಯ್ತು ಅಂದ್ರೆ ದುಃಖ ಆಗ್ತದೆ. ಹಣ ಹೋಯ್ತು, ದುಃಖ ಆಯ್ತು. ಪುನಃ ಸ್ಪೃಹ, ಮತ್ತೆ ಅದನ್ನ ಸಂಪಾದನೆ ಮಾಡಬೇಕು. ಅದು ಶರೀರ ಇರಬಹುದು, ನಮ್ಮ ಮನೆಯವರು ಇರಬಹುದು, ಅಥವಾ ದುಡ್ಡು ಕಾಸು ಇರಬಹುದು, ಅಥವಾ ಏನೋ ಖರೀದಿ ಮಾಡಿದ ಮನೆ, ಕಾರು, ಏನು ವಸತಿಗಳು ಅದು ಇರಬಹುದು. ಅದು ಹೋಯ್ತು ಅಂದ್ರೆ ಮತ್ತೆ ಪಡೆಯೋಣ ಅಂತ. ಪುನಃ ಅದು ಕಳೆದೋದ್ರೆ ದುಃಖ, ಮತ್ತೆ ಪಡಿಬೇಕು ಅಂತ ಒಂದು ಇಚ್ಛೆ. ತತಃ ಪರಿಭವ, ಮತ್ತೆ ಅದನ್ನು ಕಳ್ಕೊಳ್ಳೋದು. ಅನಿತ್ಯ ಅದು. ಈ ಪಡೆಯೋದು, ಸಂಪಾದನೆ ಮಾಡೋದು, ಕಳ್ಕೊಳ್ಳೋದು, ಸಂಪಾದನೆ ಮಾಡೋದು, ರಕ್ಷಣೆ ಮಾಡೋದು, ಇದರಲ್ಲೇ ನಮ್ದು ಪ್ರಯತ್ನ ಹೋಗ್ತಾ ಇದೆ. ವಿಪುಲೋ ಲೋಭ. ಅದನ್ನ ಇನ್ನೊಬ್ಬರಿಗೆ ಕೊಡೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ ನಮಗೆ. ಯಾಕೆ? ಸಂಪತ್ತನ್ನು ಕೊಟ್ಟು ಬಿಟ್ರೆ ಏನ್ ಮಾಡೋದ್ರಿ ಹಾಗೆ ಅಂತ. ಅತೀ ಲೋಭ, ಅಧಿಕವಾದ ಲೋಭ. ನನಗೆ ಬೇಕು, ನನಗೆ ಅಂತ. ಪುನಃ ಕಶ್ಚಿತ್ ಪ್ರಾಪ್ತೆ ಮಮ ಇತಿ ಅಸದಾಗ್ರಹ. ಮತ್ತೆ ಯಾರಾவது ಏನಾದ್ರು ಕೊಟ್ರು, ಏನಾದ್ರು ಬಂತು, ಹೇಗೋ ಬಂತು ಹಾಗೆ ಅಂದ್ರೆ ಇದು ನನ್ನದು, ನನಗೆ ಬಂತು ಹಾಗೆ ಅಂತ ಅಸದ್ ಆಗ್ರಹ. ಅದ್ರ ಮೇಲೆ ನಂದೇ, ಇದು ನಾನೇ ಇಟ್ಕೋಬೇಕು ಹಾಗೆ ಅಂತ ಅದ್ರ ಮೇಲೆ ಬಂದ್ಬಿಡುತ್ತದೆ. ಇದೇ ನಮ್ಮ ದುಃಖಕ್ಕೆ, ಶೋಕಕ್ಕೆ ಕಾರಣ ಅಂತಾರೆ ಬ್ರಹ್ಮದೇವ್. ಆರ್ತಿ ಮೂಲಂ, ಇದೇ ದುಃಖದ ಮೂಲ. ಇದು ಯಾವುದು? ಭಯ ಶೋಕಾದೇಹೇ ಕಾರಣ. ಭಯ, ದುಃಖ, ಇದಕ್ಕೆ ಕಾರಣವೇ ಇದು. ನ ಪ್ರವೃಣೀತ ನ ಸರ್ವದಾ ಭಕ್ತಿಪೂರ್ವಕಂ ಆಶ್ರಯೇತ. ಪರಮಾತ್ಮನಲ್ಲಿ ಭಕ್ತಿ ಮಾಡಿದವರಿಗೆ ಇದು ಯಾವುದು ಇರೋದಿಲ್ಲ. ನೋಡಿ, ನಾವು ಭಗವದ್ ಭಕ್ತರು ಅದಕ್ಕೆ ಕೊಡ್ಬೇಕಾದ ಮೊದಲು ಟೆಸ್ಟ್ ಇದು. ನಾವು ಹೇಳ್ಕೊತೀವಿ ನಾವೆಂಥವರು, ದೇವರ ಭಕ್ತರು ನಾವು ಹಾಗೆ ಅಂತ. ದೇವರ ಭಕ್ತರು ಅಂತ ಆದವರು ಹೇಗಿರ್ತಾರೆ? ಭಯ ಇರೋದಿಲ್ಲ, ದುಃಖ ಇರೋದಿಲ್ಲ. ಭಯ, ದುಃಖ ಇದ್ರೆ ದೇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ ಅಂತಾರೆ. ಯಾಕೆ? ಬ್ರಹ್ಮದೇವರ ಮಾತಿದು. ಭಯಕ್ಕೆ, ದುಃಖಕ್ಕೆ ಕಾರಣವಾದದ್ದು ಈ ಅಸದ್ಗ್ರಹ. ನಾನು, ನನ್ನದು, ಇದು ನಂದು ಪದಾರ್ಥ, ಇದು ನಂದು ಹಾಗೆ ಎಂಬಾದನ್ನು. ಅದರಿಂದ ಯಾರು ಭಕ್ತಿಪೂರ್ವಕವಾಗಿ ದೇವರನ್ನ ಶರಣು ಹೊಂದುತ್ತಾರೆ ಅವರಿಗೆ ಆ ಭಯ, ದುಃಖ ಇರೋದಿಲ್ಲ ಹಾಗೆ. ಅದರಿಂದ ನಾನು ಭಗವದ್ ಭಕ್ತ ಅಂತ ಹೇಳುವವರು ಏನ್ ಮಾಡಬೇಕು? ನಾವು ಮಾಡ್ಕೋಬೇಕಾದ ಟೆಸ್ಟ್ ಇದು. ಇನ್ನೊಬ್ರು ಮೆಚ್ಚಬೇಕು ಅದಕ್ಕಾಗಿ ಅಲ್ಲ ಇದು. ಆ ರೀತಿಯಾಗಿ ನಾವು ಎಷ್ಟು ಒಳ್ಳೆ ಒಂದು ಪರಿಹಾರವನ್ನ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನೋಡಿ. ಇನ್ನಾದ್ರೂ ನಾವು ಬದಲಾವಣೆ ಮಾಡ್ಕೋಬೇಕು ಇದನ್ನು. ಹರಿದಾಸರು ಅಂತ ಹೇಳಿದ ಮೇಲೆ ದಾಸರೇ ಹೇಳ್ತಾರೆ, ಎಲ್ಲಿ ಭಯವು ಹರಿಯ ಭಕುತರಿಗೆ. ಹರಿಭಕ್ತ ಅಂತ ಆದ್ಮೇಲೆ ಅವನಿಗೆ ಹೇಗೆ ಭಯ ಇರ್ತದೆ ರೀ? ಅಲ್ಲ, ನಮಗೆ ಭಯ, ದುಃಖ ಇದಲ್ಲ ಹಾಗೆಂದ್ರೆ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ ನೋಡಿ. ದೇವರ ಸಿಸ್ಟಮ್ ಅನ್ನ, ದೇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿದ್ರೆ ಇದು ಎಫೆಕ್ಟ್ ಅಂತಾರೆ. ಈ ಎಫೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಸರಿಯಾಗಿ ನಾವು ಮಾಡ್ತಾ ಇಲ್ಲ ಅಂತ, ಕರೆಕ್ಟ್ ಮಾಡ್ಕೋಬೇಕು ಅಂತ. ದೈವೇನ ತೇ ಹತದಿಯೋ ಭವತಃ ಪ್ರಸಂಗಾತ್ ಸರ್ವಾಶುಭೋ ಪಶಮನಾತ್ ವಿಮುಖೇಂದ್ರಿಯಾಯೇ ಕುರ್ವಂತಿ ಕಾಮ ಸುಖಲೇಶ ಲವಾಯ ದೀನಾ ಲೋಭಾಭಿಭೂತ ಮನಸೋ ಕುಶಲಾನಿ ಶಶ್ವತ್. ಈ ವಿಚಾರ ಬಂದಾಗ ನೆನಪಾಗ್ತದೆ, ಪ್ರಹ್ಲಾದರು ನರಸಿಂಹದೇವರ ಆವಿರ್ಭಾವ ಆಗ್ತದಲ್ವಾ? ಆಗ ನರಸಿಂಹದೇವರು ಕೇಳ್ತಾರಂತೆ. ಎಲ್ಲರೂ ನರಸಿಂಹದೇವ್ರನ್ನ ನೋಡಿ ಹೆದರಿ ಓಡಿ ಹೋದರಂತೆ. ನರಸಿಂಹನ ರೂಪ ಹಾಗಿತ್ತು. ನಿನಗೆ ಹೆದರಿಕೆ ಇಲ್ಲವಾ ಅಂತ ನರಸಿಂಹದೇವರು ಕೇಳಿದರೆ, ಸ್ವಾಮಿ ನಿನ್ನ ಈ ರೂಪವನ್ನು ನೋಡಿ ನನಗೆ ಭಯ ಆಗ್ತಾ ಇಲ್ಲ.
ಈ ಸಂಸಾರವನ್ನು ನೋಡಿ ನನಗೆ ಭಯ ಆಗ್ತದೆ ಹಾಗೆ ಅಂತ ಹೇಳ್ತಾರೆ. ಸಂಸಾರ ಅಂದ್ರೆ ಏನು? ಈ ಹುಟ್ಟು ಸಾವು, ಈ ಒಂದು ಸೈಕಲ್. ಎಲ್ಲಿ ಹೋಗಿ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಗೊತ್ತಾಗಲ್ಲ. ಈ ನಾನು ನನ್ನದುಂಬ ಅದು ಬಂದ್ಬಿಡುತ್ತದೆ. ಮೊದಲು ಬರೋದೇ ಅದು. ಶರೀರದ ಮೇಲೆ ಮೋಹ, ಮನೆಯಲ್ಲಿ ಇರುವವರ ಮೇಲೆ ಒಂದು ಮೋಹ, ಮನೆಯಲ್ಲಿರುವ ಪದಾರ್ಥಗಳು ಅಥವಾ ನಮ್ದು ಅಂತ ಒಂದು ಅಟ್ಯಾಚ್ಮೆಂಟ್ ಏನು ಇಟ್ಕೊಂಡಿರ್ತೀವಿ ಅದರ ಒಂದು ಮೋಹ. ಅದರಿಂದಲೇ ಅನೇಕ ಜನ್ಮಗಳು. ಅದು ಮೂಲ ಕಾರಣ. ಅದು ನಮ್ದಲ್ಲದನ್ನ ನಮ್ದು ಅಂತ ತಿಳ್ಕೊಂಡಿರೋದು. ಅಲ್ಲಿ ಪ್ರಹ್ಲಾದರ ಮಾತದು, ನನಗೆ ನರಸಿಂಹದೇವರು ನೋಡಿ ಭಯ ಆಗ್ತಾ ಇಲ್ಲ, ಆದರೆ ಈ ಸಂಸಾರವನ್ನು ನೋಡಿ ಭಯ ಆಗ್ತದೆ, ಎಲ್ಲಿ ಮತ್ತೆ ಸಿಕ್ಕಾಕೊಂಡ್ಬಿಡ್ತೀವೋ ಹಾಗೆ ಅಂತ. ಆ ರೀತಿಯಾದ ಮೋಹ ನಮಗೆ ಬಂದ್ಬಿಡುತ್ತದೆ. ಆ ಮೋಹ ಪರಿಹಾರ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಮತ್ತೆ ದೇವರಿಗೆ ಶರಣು ಆಗಬೇಕು. ಅವನೇ ಮೋಹ ಅಜ್ಞಾನವನ್ನು ಕೊಡುವವನು ಅವನೇ, ಜ್ಞಾನವನ್ನು ಕೊಡುವವನು ಅವನೇ. ಅದಕ್ಕೆ ದೇವರು ಹೇಳಿದ ಮಾರ್ಗದಲ್ಲಿ ಶ್ರವಣಾದಿಗಳನ್ನ ಮಾಡಿ ಅವನು ಎಷ್ಟು ಹೇಳಿದ್ದಾನೋ ಅಷ್ಟಕ್ಕೆ ಈ ಇಂದ್ರಿಯಗಳನ್ನ, ಶರೀರವನ್ನು ಬಳಸಬೇಕು. ಎಲ್ಲಿ ಮಿತಿ ಮೀರುತ್ತದೆ ಆಗ ನಾವು ಡೇಂಜರ್ ಝೋನಿಗೆ ಹೋಗ್ತೀವಿ. ಮಿತಿ ಮೀರಬಾರ್ದು. ಇಂದ್ರಿಯಗಳನ್ನ, ಶರೀರವನ್ನ ಎಷ್ಟು ಹೇಳಿದ್ದಾನೋ, ಎಷ್ಟು ಭೋಗ ಮಾಡ್ಲಿಕ್ಕೆ ಹೇಳಿದ್ದಾನೋ ಅವನ ಸ್ಮರಣೆ ಮಾಡಿಕೊಂಡು ಅಷ್ಟು ಮಾತ್ರ ಮಾಡಬೇಕು. ಚೂರು ನಮ್ದು ಅಂತ ಬಳಸ್ಕೊಂಡ್ಬಿಟ್ರು ಕೂಡ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ನಾವು ಮನೆಯಲ್ಲಿ ಹೇಗಿರ್ಬೇಕು ಅಂದ್ರೆ, ಇನ್ನೊಬ್ಬರ ಮನೆಗೆ ಹೋದಾಗ ಹೇಗೆ ಇರ್ತೀವಿ ಆ ರೀತಿಯಾಗಿ ನಮ್ಮ ಮನೆಯಲ್ಲಿ ಇರ್ಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಅಂತ. ಇನ್ನೊಬ್ಬರ ಮನೆಗೆ ಹೋದಾಗ ನಾವು ಅಷ್ಟು ಫ್ರೀಯಾಗಿ ಇರೋದಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತಾಡ್ತೀವಿ, ನೋಡ್ತೀವಿ. ಅದೇ ತರ ನಮ್ಮ ಮನೆಯಲ್ಲಿ ಹಾಗೆ. ಯಾಕೆ? ನಮ್ಮ ಮನೆಯಲ್ಲಿ ಫ್ರೀಡಮ್, ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಹಂಗಿರ್ಬೇಡಿ ಅಂತಾರೆ. ಇನ್ನು ದೈವೇನ ಹಿ ಹತದಿಯ ಹಾಗೆ ಅಂತ. ಆ ರೀತಿಯಾಗಿ ಅವರಿಗೆ ಯಾಕೆ ಬರ್ತದೆ ಹಾಗೆಂದ್ರೆ, ಆ ಬುದ್ಧಿಯೆಲ್ಲ ಯಾಕೆ ಬರ್ತದೆ? ಶೋಕಾದಿ ಅಶುಭನಾಶಾರ್ಥಂ ಹರಿಚರಣಾಶ್ರಯನಮೇವ ಸರ್ವದಾ ಮಿಮುಕ್ಷುಭಿಃ ಕಾರ್ಯಂ. ಈ ಶೋಕ, ಭಯ ಇದೆಲ್ಲ ಹೋಗಬೇಕು ಅಂದ್ರೆ ಪರಿಹಾರ ಏನು ಹಾಗೆಂದ್ರೆ ಹರಿಚರಣ ಆಶ್ರಯಣ, ಪರಮಾತ್ಮನ ಚರಣವನ್ನು ಆಶ್ರಯಿಸಬೇಕು. ಅದೇ ಉಪಾಯ ಅಂತ. ಸರ್ವದಾ, ಅದು ಯಾವಾಗಲೋ ದಿನಕ್ಕೆ ಒಂದು ಟೈಮ್ ಬೆಳಿಗ್ಗೆ ಪೂಜಾ ಟೈಮಲ್ಲಿ ಹಂಗಲ್ಲ, ಕ್ಷಣ ಕ್ಷಣದಲ್ಲೂ ಅದನ್ನು ಆಚರಿಸಬೇಕು ಹಾಗೆಂತ. ಕಾರ್ಯಂ, ಪರಮಾತ್ಮನ ಪ್ರಸಾದವನ್ನು ಬಯಸುವವರು ಸರ್ವದಾ ಕಾರ್ಯಂ ಅಂತ ಹೇಳ್ತಾರೆ. ತದಭಾವೇ ನಿಂದಾರೂಪಾರ್ಥ ವಾದಂ ಆಹ. ಆಯ್ತಪ್ಪ, ನಾನು ಮಾಡೋದಿಲ್ಲ, ಯದ್ಯಪಿ ನಾನು ಸಜ್ಜನ, ಹರಿಭಕ್ತನೇ, ಹರಿದಾಸನೇ, ಆದ್ರೂ ನೀವು ಹೇಳಿದಷ್ಟು ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ರೀ ಹಾಗೆ ಅಂತ ಹೇಳಿದರೆ ಏನಾಗ್ತದೆ ನೋಡಿ ಪರಿಸ್ಥಿತಿ. ದೈವೇನ ಇತಿ ದೇವೇನ ಹರಿಣಾ ಹತದಿಯ ನಷ್ಟ ಮತಯ. ಅವರ ಬುದ್ಧಿ ಹಾಳಾಗ್ತದಂತೆ. ಪರಮಾತ್ಮನನ್ನ ಮರೆತ ಕ್ಷಣ ನಮಗೆ ಹಾಳು. ಪರಮಾತ್ಮನ ಕಥಾಶ್ರವಣ ಮಾಡದ ಕ್ಷಣಗಳು ಅದು ಹಾಳು. ಅದು ಡೇಂಜರ್ ನಮಗೆ. ಅದರಿಂದ ಬುದ್ಧಿ ನಾಶ ಆಗುತ್ತದೆ. ಹತದಿಯ ಪ್ರಸಂಗ ಶ್ರವಣಾದಿರೂಪ ಸುಖಲೇಶ ಲವಾಲಯಾಲ್ಪಾತ್ ಅಪಿ ಅಲ್ಪಾಯ ಲೋಭ. ಅದರಿಂದ ಏನಾಗ್ತದೆ? ಪ್ರಸಂಗ ಸರ್ವಾಶುಭ ಉಪಶಮನಾತ್ ವಿಮುಖ ಇಂದ್ರಿಯ ಯೇ ಕುರುವಂತಿ. ಅವರು ವಿಮುಖರಾಗ್ಬಿಡ್ತಾರೆ ಪರಮಾತ್ಮನ ಕಥಾಶ್ರವಣದಿಂದ. ಇದು ಬೇಡಪ್ಪ, ಕಥೆ ಬೇಡ ಇವತ್ತು ಹಾಗೆ ಅಂತ ಬೇರೆ ಕಡೆ ಎಲ್ಲೋ ತೊಡಗಿ ಲೌಕಿಕದಲ್ಲಿ ಇನ್ನೂ ಹಾಳಾಗ್ತಾರೆ. ಇದು ಯಾವಾಗ? ಪರಮಾತ್ಮನ ಕಥೆ ಬೇಡ ಅಂತ ನಾವು ವಿಮುಖರಾದರೆ ಆಗುವ ಪರಿಸ್ಥಿತಿ. ನಮ್ಮ ಬುದ್ಧಿ ಇನ್ನೂ ಹಾಳಾಗ್ತದೆ, ಇನ್ನಷ್ಟು
ಬೇಡ, ದೇವರು ಹೇಳಿದ ಕಾರ್ಯ ಮಾಡೋದು ಬೇಡ, ಪ್ರಾತಃ ಸ್ನಾನ ಬೇಡ, ಹರಿಕಥಾಶ್ರವಣ ಬೇಡ, ಯಾವುದು ಬೇಡ, ಸುಮ್ಮನೆ ಊಟ ಮಾಡೋದು ಮಲಗೋದು ಇಷ್ಟೇ ಮಾಡೋಣ ಅಂತ ಅನಿಸ್ಬಿಡುತ್ತೆ. ಸದಾ ವಿಷಯದಲ್ಲಿ ಇರ್ತದೆ. ಕುರುವಂತಿ ಕಾಮ ಸುಖ ಲೇಷ ಲವಾಯ ದೀನ. ಯಾವ್ದು ಆರಾಮಕ್ಕೆ ಸಿಗ್ತದೆ ಕಾಮ ಇತ್ಯಾದಿಗಳನ್ನ ಮಾಡ್ತಾ ಅದರಲ್ಲೇ ಮನಸ್ಸಾಕಿ ಇರ್ತಾರೆ. ಹಾಗೆ ಅವರು ದೀನರು. ಲೋಭಾಭಿಭೂತ ಮನಸಃ ಅಕುಶಲಾನಿ ಶಶ್ವತ್. ಲೋಭದಿಂದ, ಹಣದ ಲೋಭದಿಂದ ಸದ್ವಿನಿಯೋಗ ಮಾಡೋದಿಲ್ಲ. ಯಾಕೆ ದಾನ ಮಾಡಬೇಕು? ದಾನ ಮಾಡೋದು ಬೇಡ, ನಾವೇ ಇಟ್ಟುಕೊಳ್ಳೋಣ ಹಾಗೆ ಅಂತ ದಾನ ಮಾಡುವ ಪ್ರವೃತ್ತಿ ಬರೋದಿಲ್ಲ. ಈ ರೀತಿಯಾಗಿಲ್ಲ, ಮನಸ್ಸು ಉಂಟಾಗಿ ಸದಾ ಅಮಂಗಳ ಕಾರ್ಯದಲ್ಲೇ ಅವರು ಇರ್ತಾರೆ. ಯಾಕೆ? ನಂದು, ನಾನು, ನನ್ನದು ಅಂತ ಆ ಒಂದು ಅಟ್ಯಾಚ್ಮೆಂಟು ಅದು ಬಿಟ್ಟು ಹೋಗೋದು ದೂರ, ಕಷ್ಟ. ಅದಕ್ಕಾಗಿ ತಮ್ಮನ್ನ ಹಾಗೆ ಮಾಡಿಕೊಂಡು ಇರ್ತಾರೆ ಅವರು. ಇನ್ನು ಹೇಳ್ತಾ ಇದೆ ಮನುಷ್ಯರ ಪಾಡು ಅಂದ್ರೆ ಇದೆ. ಅದಕ್ಕೆ ಉಪಾಯ ಅಂದ್ರೆ ಹರಿಕಥಾ ಶ್ರವಣ. ಅದನ್ನೇ ಮತ್ತೆ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಕ್ಷುತ್ರಿಧಾತುಭಿರಿಮಾ ಮುಹುರರ್ಧ್ಯಮಾನಾ ವರ್ಷೈಃ ಇತರೇತರಾಚ್ಚ ಕಾಮಾಗ್ನಿನಾಚ್ಯುತರುಷಾ ಚ ಸುದುರ್ಭರೇಣ ಸಂಪಶ್ಯತೋ ಮನವುರುಕ್ರಮ ಸೀದತೆ ಮೇ. ಕ್ಷುತ್ೃಟ್ ಚ ತ್ರಿಧಾತವಶ್ಚ ವಾತಪಿತ್ತಶ್ಲೇಷ್ಮಾಣಃ ತೈಃ ಆಧ್ಯಾತ್ಮಿಕೈಃ ಇತ್ಯರ್ಥಃ. ಅಚ್ಯುತ ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ನೀನೆಂತವ? ಅಚ್ಯುತ, ಚ್ಯುತಿ ಇಲ್ಲದವ. ಆದರೆ ಈ ಜನರು ಏನಾಗ್ತಾರೆ? ನಾನು ಮುಂದೆ ಸೃಷ್ಟಿ ಮಾಡ್ಲಿಕ್ಕಿರುವ ಜನರು. ಸೀದತೆ ಮತ್ಸೃಷ್ಟಾಃ ಪ್ರಜಾಃ ಏವಂ ಜಾತಾಃ ಖೇದಯುಕ್ತಂ ಭವತಿ ಇತ್ಯರ್ಥಃ. ನನ್ನಿಂದ ಸೃಷ್ಟಿಸಲ್ಪಡುವ, ನಾನು ಮುಂದೆ ಸೃಷ್ಟಿ ಮಾಡ್ಲಿಕ್ಕಿದ್ದೇನೆ, ನನ್ನಿಂದ ಸೃಷ್ಟಿ ಮಾಡಲ್ಪಡುವ ಜನರು ಹೇಗೆ ಇರ್ತಾರೆ? ಯದ್ಯಪಿ ಅವರೆಂಥವರು ಸಜ್ಜನರು, ಸಜ್ಜನರಾಗಿದ್ದರೂ ಕೂಡ ಹಸಿವು ಬಾಯಾರಿಕೆ ಇದರಿಂದ ಬಳಲುತ್ತಾ ವಾತ ಪಿತ್ತ ಶ್ಲೇಷ್ಮಾಣಃ. ಆಯುರ್ವೇದ ಪ್ರಕಾರ ಈ ಶರೀರದ ಬ್ಯಾಲೆನ್ಸ್, ಪಾಂಚಭೌತಿಕ ಶರೀರ ಇದು, ಅದರಲ್ಲಿ 3 ಇದೆ: ವಾತ ಪಿತ್ತ ಕಫ ಹಾಗೆ ಅಂತ. ಗಾಳಿ, ವಾತ ಅಂದ್ರೆ ಆಕಾಶ ಮತ್ತು ಗಾಳಿ ಸೇರಿದ್ದು ವಾತ ಅಂತ. ಪಿತ್ತ ಅಂದ್ರೆ ವಾಯು ಮತ್ತು ಅಗ್ನಿ ತತ್ವಗಳು ಸೇರಿದ್ದನ್ನ ಪಿತ್ತ ಅಂತಾರೆ. ಶ್ಲೇಷ್ಮ ಹಾಗೆಂದ್ರೆ ಪೃಥ್ವಿ ಮತ್ತು ಅಪ್ ಇದೆರಡು ಸೇರಿದ್ದನ್ನ ಕಫ ಅಂತ ನಾವು ಶ್ಲೇಷ್ಮ ಅಂತ ಹೇಳ್ತೀವಿ. ಅದು ಬ್ಯಾಲೆನ್ಸ್ಡ್ ಆಗಿರಬೇಕು. ಈ ಪಂಚಭೂತಗಳು ಶರೀರದಲ್ಲಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಯಾವುದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅನಾರೋಗ್ಯ ಬರುತ್ತದೆ. ಅದರಿಂದ ಇದನ್ನ ಏನ್ ಕರಿತೀವಿ? ಆಧ್ಯಾತ್ಮಿಕ. ನಮ್ಮ ಶರೀರದಲ್ಲಿ ಆಗತಕ್ಕ ಇಂಬ್ಯಾಲೆನ್ಸ್ನಿಂದ ಬರತಕ್ಕ ತಾಪಗಳು, ಅದರಿಂದ ನಮಗೆ ದುಃಖಗಳು ಬರುತ್ತದೆ. ಮತ್ತು ಶೀತೋಷ್ಣ ವಾತ ವರ್ಷೈಹಿ ಅಧಿದೈವಿಕೈಹಿ. ಇನ್ನು ಅಧಿದೈವ, ಚಳಿ, ಮಳೆ ಇತ್ಯಾದಿಗಳಿಂದ, ಬಿಸಿಲು, ಇವುಗಳಿಂದ ಆದತಕ್ಕದ್ದು ಇದು ಅಧಿದೈವ ಅಂತ ಕರೀತಾರೆ. ಇದು ಒಂದು ತಾಪ. ನೋಡಿ, ತಾಪತ್ರಯ ಅಂದ್ರೆ ಯಾವುದು? ಅಧ್ಯಾತ್ಮ, ಅಧಿದೈವ, ಅಧಿಭೂತ ಹಾಗೆ ಅಂತ. ಇತರೇತರ ಆಧಾದಿ ಭೌತಿಕೈಹಿ ಹಾಗೆ ಅಂತ. ಅಂದ್ರೆ ಕಾಮಕ್ರೋಧಾದಿಗಳು ಅಂತ. ಕಾಮಾಗ್ನಿನಾಚ ಪೀಡ್ಯಮಾನಃ. ಅದೆಲ್ಲ ಅನ್ಯೋನ್ಯ ಕಲಹ. ಜನರಲ್ಲಿ ಇತರೇತರ
ಇತರೇತರಾತ್ ಆದಿಭೌತಿಕೈಹಿ, ಹಾಗೆ ಅಂತ. ಅಂದ್ರೆ ಪರಸ್ಪರ ಕಲಹ ಮಾಡ್ಕೊಂಡು ಇರೋದು, ಇದನ್ನೇನ್ ಕರೀತಾರೆ? ಆದಿಭೌತಿಕ ಅಂತ. ಇದು ತಾಪ. ಇದು ಒಂದು ತಾಪ. ಅದರಿಂದ ತಾಪತ್ರಯ ಅಂತ ನಾವೇನ್ ಹೇಳ್ತೀವಿ, ಅಧ್ಯಾತ್ಮ ಅಂದ್ರೆ ಅದು ಶರೀರದ ವಾತಾಪಿತ್ತ ಕಫದ ಇಂಬ್ಯಾಲೆನ್ಸ್ ಇಂದ ಬರತಕ್ಕದ್ದು ಅಧ್ಯಾತ್ಮ. ಅಧಿದೈವ ಹಾಗೆಂದ್ರೆ ಚಳಿ, ಮಳೆ, ಬಿಸಿಲು ಇವುಗಳಿಂದ ಬರೋದು, ಇದು ಅಧಿದೈವ. ಅಧಿಭೂತ ಹಾಗೆಂದ್ರೆ ಪರಸ್ಪರ ಜನರ ಮಧ್ಯದಲ್ಲಿ ಬರುವ ಕಲಹ, ಯುದ್ಧ ಇತ್ಯಾದಿಗಳು, ಅದರಿಂದ ಬರತಕ್ಕದ್ದು. ಇದನ್ನೇನ್ ಕರಿತೀವಿ? ಅಧಿಭೌತಿಕ, ಹಾಗೆ ಅಂತ. ಈ ರೀತಿಯಾಗಿ ನಮಗೆ ತಾಪತ್ರಯಗಳು 3 ರೀತಿಯಾಗಿ ಇದೆ: ಅಧ್ಯಾತ್ಮ, ಅಧಿದೈವ, ಅಧಿಭೌತಿಕ, ಹಾಗೆ ಅಂತ. ಹೇ ಅಚ್ಯುತ ಸ್ವಾಮಿ, ವೃಷಾ ಕ್ರೋಧೇನ, ಕ್ರೋಧದಿಂದ, ದುರ್ಭರೇನ, ಸುದುಸ್ಸಹವಾದ ಕಾಮಾಗ್ನಿನಾಚ, ಸಹನೆ ಮಾಡಲಿಕ್ಕಾಗದೇ ಇರುವ ಕಾಮಾಗ್ನಿಗಳಿಂದ, ಮುಹುಹು ಅರ್ಧ್ಯಮಾನ ಪೀಡ್ಯಮಾನ, ಮತ್ತೆ ಮತ್ತೆ ಈ ಜನ ತೊಂದರೆಗೆ ಒಳಗಾಗ್ಲಿಕ್ಕಿದ್ದ. ಮೊದಲೇ ಫ್ಯೂಚರ್ನ ಹೇಳ್ಬಿಟ್ರು ಬ್ರಹ್ಮದೇವ್. ಯಾಕೆ? ಅವರಿಗೆ ಈ ನಾನು ನನ್ನದು ಅಟ್ಯಾಚ್ಮೆಂಟ್ ಹೋಗೋದಿಲ್ಲ, ಬುದ್ಧಿ ಮಾತು ಹೇಳಿದರೆ ಕೇಳೋದಿಲ್ಲ, ಸ್ವತಃ ತಾವೇ ಬಿಡ್ಬೇಕು ಅದನ್ನು. ಈ ನಮಗೆ ಆಗತಕ್ಕ ಎಕ್ಸ್ಪೀರಿಯನ್ಸ್, ಅನುಭವ ಅಂತ ಏನ್ ಹೇಳ್ತೀವಿ, ಅನುಭವ ಕಲಿಸುವ ಪಾಠ ತುಂಬಾ ಚೆನ್ನಾಗಿರ್ತದೆ, ಜೀವನದ ಪಾಠ ಅಂತ ಹೇಳ್ತೀವಿ. ಸ್ವತಃ ಬುದ್ಧಿಯಿಂದ ಕೇಳಿ ನೋಡಿ ತಿಳ್ಕೋಬೇಕು, ಅಥವಾ ದೊಡ್ಡವರು ಶಾಸ್ತ್ರದಲ್ಲಿ ಹೇಳ್ತಾರೆ, ಶಾಸ್ತ್ರ ಮುಖಾಂತರ ಏನ್ ಹೇಳ್ತಾರೆ ಅದನ್ನು ಕೇಳಿ ಆದ್ರೂ ತಿದ್ಕೋಬೇಕು. ಎರಡೂ ಇಲ್ಲ ಅಂತ ಆದ ಪಕ್ಷದಲ್ಲಿ ದೇವರು 3ನೇ ಸಿಸ್ಟಮ್ ಇಟ್ಕೊಂಡಿದ್ದಾನೆ, ಹೇಗಾದ್ರೂ ದಾರಿಗೆ ತರಬೇಕು ನಿನ್ನನ್ನು, ಹಾಗೆ ಅಂತ ಜೀವನವೇ ನಮಗೆ ಪಾಠ ಕಲಿಸ್ತದೆ. ಕೇಳಿ ದಾರಿಗೆ ಬರ್ತೀವಿ. ಅದೇ ನಾಣ್ಯಪ್ಪಂತ, ಇದು ಬಿಟ್ರೆ ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಪರಮಾತ್ಮನ ಶ್ರವಣ ಮನನ ಧ್ಯಾನ ಮಾಡೋದೇ, ದೇವರ ಕಥಾಶ್ರವಣ ಮಾಡೋದೇ, ದೇವರನ್ನ ಸದಾ ಸ್ಮರಿಸಿಕೊಂಡಿರೋದೇ ಒಂದೇ ಆಪ್ಷನ್ ನಮಗೆ, ಒಂದೇ ಉಪಾಯ, ಬೇರೆ ಮಾರ್ಗ ಇಲ್ಲ. ನಾವು 1000 ಕಾರಣ ಕೊಡ್ಬೋದು, ಆಗಲ್ಲ ಆಗಲ್ಲ ಆಗಲ್ಲ, ವಯಸ್ಸಾಯ್ತು, ನಾನು ಓದಿಲ್ಲ, ನನಗೆ ಗೊತ್ತಿಲ್ಲ, ನಮ್ಮ ಮನೆ ವಾತಾವರಣ ಇಲ್ಲ, 1000 ಕಾರಣ ಹೇಳ್ಬೋದು. ಈ ದಾರಿಗೆ ಬರಬೇಕು. ಅದರಿಂದ ನಾವು ಮಕ್ಕಳು, ಸುತ್ತಮುತ್ತ ಇರುವವರು ಎಲ್ಲರನ್ನ ಈ ದಾರಿಯಲ್ಲಿ ತರೋದು ಹೇಗೆ, ಅದೇ ಅವರಿಗೆ ಮಾಡತಕ್ಕ ನಿಜವಾದ ಪ್ರೀತಿ. ಅದು ಬ್ರಹ್ಮದೇವರು ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಈ ರೀತಿಯಾಗಿ ತಾಪತ್ರಯದಿಂದ ಬೆಂದು ಕಾಮಕ್ರೋಧಾದಿಗಳಿಂದ ಮತ್ತೆ ಮತ್ತೆ ಪೀಡಿತರಾಗಿ ಈ ಜನರನ್ನ ನೋಡೋದಕ್ಕೆ ನನಗೆ ಭಾರಿ ಕಷ್ಟ ಆಗ್ತದೆ ಅಂತ. ಸೀದತೆ, ನನಗೆ ಭಾರಿ ದುಃಖ ಆಗ್ತದೆ. ಭೋ ಉರುಕ್ರಮ ಮತ್ಸೃಷ್ಟಾಹ ಪ್ರಜಾಹ ಏವಂ ಜಾತಾಹ ಇತಿ ಖೇದಯುಕ್ತಂ ಭವತಿ. ನನ್ನಿಂದ ಸೃಷ್ಟಿಸಲ್ಪಟ್ಟ ಮಕ್ಕಳು ಹೀಗಾಗ್ತಾರಲ್ಲ ಅಂತ ನನಗೆ ಭಾರಿ ಖೇದವಾಗ್ತದೆ. ತಂದೆಯ ಸ್ಥಾನ ಅವರು, ಬ್ರಹ್ಮದೇವರಂತೆ ಒಂದು ರೀತಿಯಾಗಿ ತಂದೆಯ ಸ್ಥಾನ, ಜಗತ್ಪಿತಾ ಅವರು. ಅದರಿಂದ ನನ್ನಿಂದ ಸೃಷ್ಟಿಸಲ್ಪಟ್ಟ ಜನರು ಹಿಂಗೆ ಆಗ್ತಾರಲ್ಲ ಅಂತ ಅವರಿಗೆ ಖೇದ ಇದೆ, ಹಾಗೆ ಅಂತ ದೇವರ ಹತ್ರ ಹೇಳ್ತಾ ಇದ್ದಾರೆ. ಯಾವ ಪೃಥಕ್ತ್ವಂ ಅಯಮಾತ್ಮನ ಇಂದ್ರಿಯಾರ್ಥಂ ಮಾಯಾಬಲಂ ಭಗವತೋ ಜನ ಈಶ ಪಶ್ಯೇ ತಾವಚ್ಚ ಸಂಸ್ಮೃತಿರಸೌ ಪ್ರತಿಸಂಕ್ರಮೇತ ವ್ಯರ್ಥಾಪಿ ದುಃಖ ನಿವಹಂ ವಹತಿ ಕ್ರಿಯಾರ್ಥ ಅಧ್ಯಾಹೃತಾರ್ಥಕರಣಾನಿ ನಿಶ್ಚಯಾನ ನಾನಾ ಮನೋರಥದಿಯ ಕ್ಷಣಭಗ್ನ ನಿದ್ರಾಹ ದೈವಾದ್ಧತಾರ್ಥರಚನಾ ಋಷಯೋಪಿ ದೇವ ಯುಷ್ಮತ್ ಪ್ರಸಂಗ ವಿಮುಖ ಇಹ ಸಂಸರಂತಿ. ಶ್ರವಣಾದಿರೂಪ ಭಗವತ್ ಪ್ರಸಂಗಸ್ಯ ಶೋಕಸ್ಪೃಹಾದಿರೂಪ ಸಂಸಾರ ನಿವರ್ತಕತ್ವಂ ಪ್ರಪಂಚಯನ್ ಅನ್ವಯ ವ್ಯತಿರೇಕವು ಕ್ರಮೇಣ ಆಹ. ಅದರಿಂದ ಈ ರೀತಿಯಾಗಿ ದುಃಖ ಪಡ್ಲಿಕ್ಕಿದ್ದಾರೆ. ಶ್ರವಣಾದಿ ರೂಪ, ಶ್ರವಣ ಮನನ ಧ್ಯಾನ ರೂಪವಾದ ಭಗವಂತನ ಒಂದು ಸಂಘ ಇರಬೇಕು.
ದೇವರ ಸಂಘ ನಿತ್ಯ ಇರಬೇಕು ನಮ್ಮ ಮನಸ್ಸಿನಲ್ಲಿ. ಹಾಗಿದ್ರೆ ಮಾತ್ರ ಶೋಕ, ಸ್ಪೃಹ ಅಂದ್ರೆ ದುಃಖ, ಇಚ್ಛೆ ಮುಂತಾದ ಈ ಸಂಸಾರದ ನಾಶಕ, ಸಂಸಾರ ಅಂದ್ರೆ ಹುಟ್ಟು ಸಾವಿನ ನಾಶ ಆಗತಕ್ಕದ್ದು, ಅದನ್ನ ವಿವರಣೆ ಮಾಡ್ತಾ ಶ್ರವಣಾದಿಗಳು ಇದ್ರೆ ಮಾತ್ರ ಸಂಸಾರ ನಿವರ್ತಿ. ಇದು ಅನ್ವಯ. ಶ್ರವಣಾದಿಗಳು ಇಲ್ಲದೆ ಹೋದ್ರೆ ಸಂಸಾರ ನಿವರ್ತಿ ಆಗೋದಿಲ್ಲ. ವ್ಯತಿರೇಕವಾಗಿ ಎರಡು ರೀತಿಯಾಗೂ ಹೇಳ್ತಾ ಇದ್ದಾರೆ ಈ ಯಾವದಿತಿ ಶ್ಲೋಕದ್ವಯೇನ. ಈ ಎರಡು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಜನಃ ಅಂದ್ರೆ ಸಜ್ಜನರು. ನೋಡಿ, ಇಲ್ಲಿ ಹೇಳ್ತಾ ಇರೋದು ವಿಚಾರ ಎಲ್ಲ ಯಾರ ಬಗ್ಗೆ? ರಾಜಸರು ತಾಮಸರ ಬಗ್ಗೆ ಇಲ್ಲಿ ಡೀಲ್ ಮಾಡ್ತಾ ಇಲ್ಲ. ಯಾಕೆ? ಬ್ರಹ್ಮದೇವರು ಅವರ ಹಣೆ ಬಾರ ಗೊತ್ತಿದೆ, ಅವರಿಗೆ ದುಃಖ ಇದ್ದೇ ಇರ್ತದೆ ಹಾಗೆ ಅಂತ. ಇಲ್ಲಿ ಬ್ರಹ್ಮದೇವರು ಡೀಲ್ ಮಾಡೋದು ಸಜ್ಜನರನ್ನ ಮಾತ್ರ. ಜನಃ ಸಜ್ಜನಾಃ ಯಾವತ್ ಅದಾ ಆತ್ಮನಃ ತಮ್ಮ ಸ್ವಸ್ಯ ಇಂದ್ರಿಯಾರ್ಥಂ ಇಂದ್ರಿಯಾಣಾಂ ವಿಷಯಭೋಗಾರ್ಥಂ ಇದಂ ಪೃಥಕ್ತ್ವಂ ತತ್ತದಿಂದ್ರಿಯ ವ್ಯಾಪಾರ ಕರ್ತೃತ್ವ ಅನುಸಂಧಾನಂ ಭಗವತಃ ಮಾಯಾಬಲಂ ಮಾಯೆಯ ಇಚ್ಛೆಯ ಬಲಂ ಪ್ರಾಪಕಂ ಯಸ್ಯ ಇತಿ ವಿಗ್ರಹೇಣ ಇಚ್ಛಾಬಲಂ ಪ್ರಾಪ್ತಂ. ಅಂದ್ರೆ ಈ ಮನುಷ್ಯನಿಗೆ ಎಲ್ಲಿ ತನಕ ನಾನೇ ಪ್ರಯತ್ನ ಪಟ್ಟು ಎಲ್ಲವನ್ನ ನೋಡ್ತೇನೆ, ಕೇಳ್ತೇನೆ, ಮೂಸ್ತೇನೆ, ತಿಂತೇನೆ, ರುಚಿ ನೋಡ್ತೇನೆ, ಮುಟ್ತೇನೆ ಅಂತ ಒಂದು ಭಾವನೆ ಇರ್ತದೆ, ಅಲ್ಲಿ ತನಕ ಅವನಿಗೆ ಆ ಒಂದು ವಿಷಯ ಭೋಗ ಅದು ತಪ್ಪಿದ್ದಲ್ಲ ಅವನಿಗೆ. ಅದರಿಂದ ಏನ್ ಮಾಡಬೇಕು ಹಾಗೆಂದ್ರೆ, ಇದು ಪರಮಾತ್ಮನ ಮಾಯಾ ಬಲ, ದೇವರ ಮಾಯೆ ಇದು, ದೇವರೇ ಹಾಕಿರುವ ಮಾಯೆ ಇದು. ದೇವರ ಮಾಯೆಯನ್ನ ನಾವು ಮೀರ್ಲಿಕ್ಕಾಗಲ್ಲ. ನಾನು ನನ್ನದು ಎಂಬ ಅಟ್ಯಾಚ್ಮೆಂಟ್ ತಂದು ಕೊಟ್ಟದ್ದು ಯಾರು? ಪರಮಾತ್ಮನೇ. ಅವರವರ ಯೋಗ್ಯತೆ, ಪ್ರಾಚೀನ ಕರ್ಮ, ಅವರ ಪ್ರಯತ್ನ ಇದನ್ನ ನೋಡಿಕೊಂಡು ಈ ಒಂದು ಅಟ್ಯಾಚ್ಮೆಂಟ್ ಅನ್ನು ದೇವರೇ ಕೊಡ್ತಾನೆ. ಅದರಿಂದ ಅದು ಹೋಗಬೇಕು ಅಂದ್ರೆ ಏನ್ ಮಾಡಬೇಕು? ಆ ಮಾಯೆ ಹೋಗ್ಬೇಕು ಅಂದ್ರೆ ಏನ್ ಮಾಡಬೇಕು? ದೇವರ ಪ್ರಸಾದ ಪಡಿಬೇಕು. ದೇವರ ಪ್ರಸಾದ ಪಡಿಬೇಕು ಅಂದ್ರೆ ಏನ್ ಮಾಡಬೇಕು? ಶ್ರವಣಾದಿಗಳನ್ನ ಮಾಡಬೇಕು. ಮತ್ತೆ ದೇವರು ಇದನ್ನು ಯಾರಿಗೆ ಬಿಡುಗಡೆ ಮಾಡ್ತಾನೆ? ಈ ಮಾಯಾ ಬಲವನ್ನ ನಿವರ್ತನೆ ಮಾಡೋದು ಯಾರಿಗೆ? ಯಾರು ಶ್ರವಣಾದಿಗಳನ್ನ ಮಾಡ್ತಾರೋ ಅವರಿಗೆ ತೆಗಿತಾನೆ. ಅದರಿಂದ ನಮಗೆ ಬಂಧನ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಶ್ರವಣಾದಿಗಳನ್ನ ಮಾಡ್ಬೇಕು. ಇಲ್ಲಿ ಅದೇ ಪ್ರಶ್ನೆ ಬಂದದ್ದು. ನೋಡಿ, ಶ್ರವಣಾದಿಗಳನ್ನ ಮಾಡಬೇಕು ಅಂದ್ರೆ ಮಾಯೆ ಹೋಗ್ಬೇಕು. ಮಾಯೆ ಹೋಗ್ಬೇಕು ಅಂದ್ರೆ ಶ್ರವಣಾದಿಗಳನ್ನ ಮಾಡಬೇಕು. ಅಂದ್ರೆ ಅನ್ಯೋನ್ಯಾಶ್ರಯ ಅಂತ ಕರೀತಾರೆ ಇದನ್ನ. ಯಾವುದು ಮೊದಲು ಬರಬೇಕು? ಒಂದು ಬಂದ್ರೆ ಒಂದು ಹೋಗ್ತದೆ ಅಂದ್ರೆ ಯಾವುದು? ಮಾಯೆ ಇದೆ, ಶ್ರವಣಾದಿಗಳು ಇಲ್ಲ ಅಂತ ಆದರೆ ಏನ್ ಮಾಡ್ಬೇಕು? ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮೊದಲು ಸಜ್ಜನರ ಅದಕ್ಕೆ ಪ್ರಯತ್ನವನ್ನ ತುಂಬಾ ಎತ್ತಿ ಹಿಡಿತಾರೆ ಆಚಾರ್ಯರು. ನಮ್ಮ ಸ್ವಭಾವ, ನಮ್ಮ ಪ್ರಾಚೀನ ಕರ್ಮ ಎರಡು ನಮಗೆ ಅಷ್ಟು ಅನುಭವಕ್ಕೆ ಬರೋದಿಲ್ಲ. ನಮಗೆ ಅನುಭವಕ್ಕೆ ಬರೋದು ಅಂದ್ರೆ ನಮ್ದು ಪ್ರಯತ್ನ ಪಡಬೇಕು, ಸಜ್ಜನರ ಸಂಘ ಮಾಡಬೇಕು. ಆರಂಭ ಹಂತದಲ್ಲಿ ಶ್ರವಣಾದಿಗಳು ಕಷ್ಟ ಇದೆ, ಹೌದು, ಅಷ್ಟು ಬೇಗ ಶ್ರವಣ ಸಿಗೋದಿಲ್ಲ. ಶ್ರವಣಾದಿಗಳನ್ನು ಮಾಡುವ ಅಭ್ಯಾಸ ಮಾಡಬೇಕು. ಕ್ರಮೇಣ ಶ್ರವಣಾದಿಗಳನ್ನು ಬೆಳೆಸ್ತಾ ಹೋಗಬೇಕು. ಇದು ನಮ್ಮ ಪ್ರಯತ್ನದಿಂದ ಸಾಧ್ಯ ಅಂತ. ಕಷ್ಟ ಸಾಧ್ಯ, ಆದರೂ ಸಾಧ್ಯ. ಅದರಿಂದ ಆಗತಕ್ಕ ಲಾಭ ದೊಡ್ಡದು. ಅದರಿಂದ ಅನ್ಯೋನ್ಯಾಶ್ರಯ ದೋಷ ಇರೋದಿಲ್ಲ. ನೋಡಿ, ಮಾಯಾ ಮೋಹದಲ್ಲಿ ಸಿಕ್ಕೊಂಡ್ಬಿಟ್ರೆ ಶ್ರವಣಾದಿಗಳು ಹೇಗೆ ಆಗ್ತದೆ? ಶ್ರವಣಾದಿಗಳು ಹೋಗಬೇಕು ಮಾಡಿದ್ರೇ ಮಾಯಾ ಹೋಗ್ತದೆ. ಹಾಗೆಂದ್ರೆ ಇಂಟರ್ಲಾಕ್ ಆಯ್ತಲ್ಲ ಹಾಗೆಂತ ಹೇಳಿದ್ರೆ ಅದು ಇಂಟರ್ಲಾಕ್ ಅಂತ ತಿಳಿಬೇಡಿ, ಇಂಟರ್ಲಾಕ್ ಅಲ್ಲ. ಅದಕ್ಕೆ ಶ್ರವಣವನ್ನ ಒಂದು ಮಟ್ಟಕ್ಕೆ ತರ್ತಾನೆ ದೇವರು. ಶ್ರವಣ ಮನನ ಧ್ಯಾನ ಮಾಡಿ ಆ ಭಕ್ತಿಯನ್ನ ಒಂದು ಹಂತಕ್ಕೆ ತರ್ತಾನೆ. ಆ ಭಕ್ತಿ ಬೆಳೀತಾ ಬರಬೇಕು. ಚೂರು ಭಕ್ತಿ ಬೀಜ ಇದೆ ನೋಡಿ, ಅದು ಮರ ಬೆಳೆದಂಗೆ ಅದು ಬೆಳೀತದೆ. ಅದು ಚೂರ್ಚುರೆ ನೀರಾಕಿ ಬೆಳೆಸ್ಬೇಕು. ಬೀಜವನ್ನು ನೋಡಿ ನನಗೆ ಹಣ್ಣು ಕೊಡಂದ್ರೆ ಆಗ್ತದಾ? ಈಗನ್ನು ಬೀಜ ಅದು. ಆ ತರ ನಮ್ಮ ಭಕ್ತಿ ಬೀಜ ರೂಪದಲ್ಲಿ ಇದೆ. ಅದು ಬೆಳಿಬೇಕಲ್ವಾ? ಬೆಳೆದು ಮರ ಆಗಿ ಹೂವುಗಳು ಬಂದು ಆಮೇಲೆ ಹಣ್ಣು ಬರಬೇಕು. ಆದ್ರೆ ಆ ಹಣ್ಣು ಕೊಡುವ ಸಾಮರ್ಥ್ಯ ಇಲ್ಲಿ ಇದೆ, ಈ ಬೀಜಕ್ಕೆ ಇದೆ. ಅದರಿಂದ ಏನ್ ಮಾಡಬೇಕು? ಪ್ರಯತ್ನ ಪಡಬೇಕು. ನೋಡಿ, ಒಂದು ಬೀಜವನ್ನ ಹಣ್ಣು ಕೊಡುವಂತೆ ಮಾಡ್ಲಿಕ್ಕೆ ಏನ್ ಮಾಡಬೇಕು? ಪ್ರಯತ್ನ ಪಡಬೇಕಷ್ಟೇ. ಡೈಲಿ ನೀರು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಸೂರ್ಯನ ಬೆಳಕು ಬೀಳುವಂತೆ ಮಾಡಬೇಕು.
ಆಗ ಬೀಜ ಬೆಳೀತಾ ಹೋಗ್ತದೆ. ಹೇಗೋ ಅದೇ ತರ ಭಕ್ತಿಯನ್ನ ಬೆಳೆಸ್ತಾ ಹೋಗ್ಬೇಕು. ಚೂರು ಭಕ್ತಿ ಇದೆ ನಮಗೆ, ಆ ಭಕ್ತಿಯನ್ನ ಬೆಳೆಸ್ತಾ ಹೋಗ್ಬೇಕು. ಗುರುಗಳ ಹತ್ರ ಹೋಗ್ಬೇಕು, ಶ್ರವಣಾದಿಗಳನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಾಡಬೇಕು, ಜಾಸ್ತಿ ಮಾಡ್ತಾ ಹೋಗ್ಬೇಕು, ಪ್ರತಿ ವರ್ಷ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಮರ ಬೆಳೆದಂಗೆ ಬೆಳಿಬೇಕು ನಾವು. ಆಗ ಒಂದಿನ ಹೂ ಬರುತ್ತದೆ, ಹಣ್ಣು ಬರುತ್ತದೆ, ಹಾಗೆ ಅಂತ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅದು ದೇವರ ಮಾಯೆ ಬಲೆ ಇದೆ, ಹೌದು, ಇಲ್ಲ ಅಂತಲ್ಲ. ಆದರೂ ಶ್ರವಣಾದಿಗಳು ಎಂಬ ಒಂದು ಖಡ್ಗ, ಅದು ನಮಗೆ ದೊಡ್ಡ ಇನ್ಸ್ಟ್ರೂಮೆಂಟ್ ಅಂದ್ರೆ ಶ್ರವಣ ಮನನ ಧ್ಯಾನ, ಭಕ್ತಿ. ಆ ಭಕ್ತಿಯನ್ನು ಬೆಳೆಸೋದಕ್ಕೆ ಇರುವ ಉಪಾಯ ಈ ಶ್ರವಣ ಮನನ ಧ್ಯಾನ. ಅದೇ ನಮಗೆ ದೊಡ್ಡ ಸಾಧನೆ. ಆ ಶ್ರವಣ ಮನನ ಧ್ಯಾನವನ್ನ ಗಟ್ಟಿ ಇಟ್ಕೋಬೇಕು, ಡೈಲಿ ಹೆಚ್ಚು ಮಾಡ್ಬೇಕು ಅದನ್ನು. ಭಕ್ತಿ, ಆದ್ರೂ ಭಕ್ತಿ ಒಂದೊಂದು ಸಮಯ ಶ್ರವಣ ಮನನ ಧ್ಯಾನ ಮಾಡ್ತಾ ಅಹಂಕಾರ ಬೆಳೆದು ಬಿಡುತ್ತದೆ. ಅಹಂಕಾರ ಇಲ್ಲದೆ ಭಕ್ತಿ ಬೆಳೀತದೋ ಮತ್ತೆ ನಾನು ನನಗೆ ಬರ್ತದೆ, ನಾನು ವಿದ್ವಾಂಸ ಹಾಗೆ ಅಂತ ಮತ್ತೆ ಬಂದ್ಬಿಡುತ್ತದೆ, ನಾನು ಹರಿಭಕ್ತ. ಮೊನ್ನೆ ಬರೋದಿಲ್ಲ, ಆದ್ರೆ ಸರಿಯಾಗಿ ಅಧ್ಯಯನ ಮಾಡಿಲ್ಲ ಅಂದ್ರೆ ಅದೊಂದು ಬಂದ್ಬಿಡುತ್ತದೆ, ಮತ್ತೆ ಕಾಮಕ್ರೋಧಗಳು ಬಂದ್ಬಿಡುತ್ತದೆ. ಅಲ್ಲಿ ಹಂಗಿರ್ಬಾರ್ದು. ಭಕ್ತಿ ಬೆಳೀತದ, ದೇವರಲ್ಲಿ ಭಕ್ತಿ ಬೆಳೀತದ ಅಂತ ಚೆಕ್ ಮಾಡಬೇಕು. ಈಶ ಪಶ್ಯೇತ್ ಶ್ರವಣಾದಿನ ಇತಿ ಶೇಷಃ. ಈ ರೀತಿಯಾಗಿ ಶ್ರವಣಾದಿಗಳಿಂದ ಯಾರು ಮಾಡ್ತಾರೆ ಅವ್ರು ಗೆಲ್ತಾರೆ. ತಾವಚ್ಚ ತದೈವ ವ್ಯರ್ಥ ಆತ್ಯಂತಿಕ ಸುಖರಹಿತ ಅಪಿ ಯಜ್ಞಾದಿ ಕ್ರಿಯಾಣಾಂ ಅರ್ಥ. ಇನ್ನು ಕೆಲವರು ಏನ್ ಮಾಡ್ತಾರೆ, ನಾವಂಥ ಒಂದು ಸ್ಥಿತಿಯನ್ನ, ದುಃಖವನ್ನ ಕಳ್ಕೊಳ್ಳಿಕ್ಕೆ, ಭಯವನ್ನ ಕಳ್ಕೊಳ್ಳಿಕ್ಕೆ ಯಜ್ಞಯಾಗಾದಿಗಳನ್ನ ಮಾಡ್ತೀವಿ, ಅಂದ್ರೆ ದ್ರವ್ಯ ಯಜ್ಞ ಮಾಡ್ತೀವಿ ಅಂತ. ಯಜ್ಞಾದಿ ಕ್ರಿಯಮಾಣರ್ಥ, ಅದಕ್ಕೆ ಸ್ವರ್ಗಕ್ಕೆ ಹೋಗ್ತೀವಿ, ಅಲ್ಲಿ ನಾವು ಆರಾಮಕ್ಕೆ ಇರ್ತೀವಿ ಹಾಗೆ ಅಂತ ಹೇಳಿದ್ರೆ, ಶ್ರವಣಾದಿಗಳನ್ನ ಬಿಟ್ಟು ಬೇರೆ ಆಲ್ಟರ್ನೇಟ್ ಆಪ್ಷನ್ ಅಂದ್ರೆ ಇದು ಯಜ್ಞಾದಿಗಳು ಅಂತ ತಿಳ್ಕೊಂಡಿದ್ದಾರೆ. ಸರಿಯಲ್ಲ ಅದು. ಅದಕ್ಕೆ ಹೇಳ್ತಾರೆ ಬ್ರಹ್ಮದೇವರು, ಸಾ ದುಃಖ ನಿವಹಂ ದುಃಖ ಪರಂಪರಾಂ ವಹತಿ ಏಷಾ ಸಂಸ್ಕೃತಿ ಪ್ರತಿಸಂಕ್ರೇಶ ವಿನಾಶಂ ಗಚ್ಚೆ. ಯಜ್ಞಯಾಗಾದಿಗಳನ್ನ ಮಾಡಿದ್ರೆ ಏನಾಗ್ತದೆ, ಹೌದು ಪುಣ್ಯ ಬೆಳೀತದೆ, ಸ್ವಲ್ಪ ದಿವಸ ಹೋಗಿ ಸ್ವರ್ಗದಲ್ಲಿ ಇರ್ತೀವಿ, ಮತ್ತೆ ನಿನ್ನ ಪುಣ್ಯ ಕಡಿಮೆ ಆಯ್ತು, ಹೋಗು ಮತ್ತೆ ಭೂಮಿಗೆ ಅಂತ ಹೇಳ್ತಾರೆ. ನೋಡಿ, ಯಜ್ಞ ಮಾಡಿದಾಗ ಅದೊಂದು ದುಃಖ ಅನುಭವಿಸ್ಬೇಕು, ಹೊಗೆ ಇತ್ಯಾದಿಗಳು, ಖರ್ಚು ಇತ್ಯಾದಿಗಳು. ಮತ್ತೆ ಸ್ವರ್ಗ ಸಿಕ್ತು, ಮತ್ತೆ ಅಲ್ಲಿ ಹೋಗಿ ಎಷ್ಟು ದಿವಸ ಸುಖವಾಗಿ ಇರ್ತೀವೋ, ಅದು ಒಂದು ಸುಖದ ಭ್ರಾಂತಿನ, ಅನಿತ್ಯನೇ ಅದು ಕೂಡ. ಇದ್ದು ಬಿಟ್ಟು ಮತ್ತೆ ಅಲ್ಲಿ ಒಂದು ಭಯ ಇದ್ದೇ ಇರ್ತದೆ, ಯಾವಾಗ ದಬ್ತಾರೋ ಹಾಗೆ. ಆ ಒಂದು ಭಯ ಹೋದಾಗಿಂದಲೂ ಇದ್ದೇ ಇರ್ತದೆ. ಅಕೌಂಟು ವಿಡ್ರಾ ಮಾಡ್ತಾ ಇದ್ರೆ ಬ್ಯಾಂಕಲ್ಲಿ, ಅಯ್ಯೋ ಖರ್ಚಾಗ್ಬಿಡ್ತಲ್ಲ ಅಂತ ಇರ್ತದೆ ನೋಡಿ. ಆ ತರ ಪರಿಸ್ಥಿತಿಯಲ್ಲಿ ಇದ್ದಷ್ಟು ಅಲ್ಲಿ ಪುಣ್ಯ ಕಡಿಮೆ ಆಗ್ತಾ ಬಂದ್ಬಿಡುತ್ತದೆ, ಮತ್ತೆ ಕಳಿಸ್ಬಿಡ್ತಾರೆ. ಅದರಿಂದ ಯಾವ್ದು ಅದು ಆಪ್ಷನ್, ಅದು ನಿಜವಾಗ್ಲೂ ಇಲ್ಲ. ನಿಜವಾಗ್ಲೂ ಆಪ್ಷನ್ ಅದು ಅಲ್ವೇ ಅಲ್ಲ. ಅದಕ್ಕೆ ಹೇಳಿದ್ದು ನಾಣ್ಯ ಪಂಥ, ಬೇರೆ ಮಾರ್ಗನೇ ಇಲ್ಲ. ಭಕ್ತಿ ಮಾರ್ಗನೇ ಶ್ರೇಷ್ಠ ಮಾರ್ಗ. ಅದಕ್ಕೆ ದೊಡ್ಡ ಸಾಧನ ಅಂದ್ರೆ ಶ್ರವಣ ಮನನ ಧ್ಯಾನ. ಗುರುಗಳ ಹತ್ರ ಹೋಗಿ ಶ್ರವಣಾದಿಗಳನ್ನ ಮಾಡಿ ಭಕ್ತಿಯನ್ನು ಬೆಳೆಸಿ ಆ ಮಾರ್ಗದಲ್ಲೇ ಇರಬೇಕು ಹಾಗೆ ಅಂತ. ಅದರಿಂದ ಅನ್ವಯ ವ್ಯತಿರೇಕ ಎರಡು ಮಾರ್ಗದಲ್ಲೂ ಕೂಡ ತಿಳಿಸಿ ಪರಮಾತ್ಮನ ಸೇವೆಯನ್ನೇ ಮಾಡಬೇಕು ಅಂತ. ನಾನಾ ಮನೋರಥ ಧಿಯ ಯಥೋತ ಏವ ಕ್ಷಣಭಂಗಯುಕ್ತ ನಿದ್ರಾತುಂ ಅಪಿ ಅವಸರಃ ತೇಷಾಂ ನಾಸ್ತಿ. ನೋಡಿ, ಈ ರೀತಿಯಾಗಿ ಯಾರು ಚಿಂತನೆ ಮಾಡ್ತಾರೆ ಅಂದ್ರೆ ಈ ಯಜ್ಞಾದಿಗಳೇ ಶ್ರೇಷ್ಠ ಹಾಗೆ ಅಂತ ರಾಜಸ ಜೀವರು, ರಾಜಸರು ಅಂತ ಯಾರು ಇರ್ತಾರೆ ಅವ್ರು ಆ ರೀತಿಯಾಗಿ ಚಿಂತನೆ ಮಾಡ್ತಾರೆ. ನನಗೆ ಇದೇ ಸಾಕಪ್ಪ, ಇದೇ ಸುಖ, ಯಜ್ಞಾದಿಗಳನ್ನ ಮಾಡೋಣ, ಅಲ್ಲಿ ಹೋಗಿ ಸುಖವಾಗಿ ಇದ್ದು ಬರೋಣ ಹಾಗೆ ಅಂತ ಅವ್ರು ತಿಳ್ಕೊತಾರಂತೆ.
ನಾನೋ ಮನೋರಥದೀಯ, ಅದರಿಂದ ಅವರು ನಿದ್ರಾಂ ಅಪಿ ನಿದ್ರಾತುಮಪಿ ಅವಸರ ತೇಷಾಂ ನಾಸ್ತಿ, ನಿದ್ರೆ ಮಾಡ್ಲಿಕ್ಕೆ ಕೂಡ ಸಮಯ ಇಲ್ಲ, ಆ ಥರ ಅವರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ದೇವೇನ ಹರಿಣ ಹತಾಹ ಸರ್ವತಃ ಪ್ರತಿಹತಾಹ. ಅರ್ಥರಚನಾ ಯದ್ಯಪಿ ಅವರು ಋಷಯ ಅಪಿ ಋಷಿಕುಲ ಪ್ರಸೂತಃ ಅಪಿ, ಅಂದರೆ ನಿತ್ಯ ಸಂಸಾರಿಗಳು, ಅಂದರೆ ರಾಜಸ ಜೀವರು ಅಂತ ಯಾರು ಇರ್ತಾರೆ ಅವರು ಋಷಿಗಳ ಕುಲದಲ್ಲಿ ಬಂದಿದ್ರೂ ಕೂಡ ಅವರ ಮನೋಭಾವನೆ ಹೇಗಿರುತ್ತದೆ, ಸ್ವರ್ಗಾದಿಗಳನ್ನ ಮಾಡಿಕೊಂಡು ಯಜ್ಞಾದಿಗಳನ್ನ ಮಾಡಿಕೊಂಡು ಸತ್ಕರ್ಮ ವೇದಗಳಲ್ಲಿ ಹೇಳಿದ್ದಾರೆ ಅದನ್ನ ಮಾಡಿಕೊಂಡು ಅಷ್ಟು ಇದ್ಬಿಡೋಣ ಸಾಕು ಹಾಗೆ ಅಂತ ಅದರ ಕಡೆ ಗಮನ ಕೊಟ್ಟು ಯುಷ್ಮದ್ ಪ್ರಸಂಗ ವಿಮುಖಾಹ, ದೇವರ ಕಡೆ ಮುಖ ಹಾಕದೆ ಹರಿಕಥಾ ಶ್ರವಣಾದಿಗಳನ್ನ ಮಾಡದೆ, ಶ್ರವಣಾದಿ ರೂಪ ಯುಷ್ಮದ್ ಸೇವಾ ಶೂನ್ಯಾಹ ಅಂತ ಬರೀತಾರೆ. ಪರಮಾತ್ಮನ ಪ್ರಸಾದಕ್ಕೆ ಕಾರಣವಾದ ಶ್ರವಣಾದಿಗಳನ್ನ ಮಾಡದೆ ಮತ್ತೆ ಸ್ವರ್ಗದಲ್ಲಿ ಭೂಮಿಯಲ್ಲಿ, ಇನ್ನು ಪಾಪ ಮಾಡಿದರೆ ನರಕದಲ್ಲಿ, ಸ್ವರ್ಗ ಭೂಮಿ ನರಕ ಇಲ್ಲಿ ಅವರು ತಿರುಗುತ್ತಾ ಇರ್ತಾರೆ ಹಾಗೆ ಅಂತ ಅದರ ಎಫೆಕ್ಟ್ ಅನ್ನು ಕೂಡ ಹೇಳಿದ್ರು. ಪರಮಾತ್ಮನ ಶ್ರವಣಾದಿಗಳಿಗೆ ವಿಮುಖರಾದರೆ, ಅಂದರೆ ಸರ್ವದಾ ಮಾಡಬೇಕು, ಒಂದು ಕ್ಷಣ ಕೂಡ ಬಿಡದೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಸಜ್ಜನರು ಮಾಡ್ತಾರೆ, ಎಷ್ಟೇ ಶ್ರಮ ಪಟ್ಟರೂ ಕೂಡ ಅದರಲ್ಲಿ ಅವರಿಗೆ ಲಾಭ ಇದೆ ಹಾಗೆ ಅಂತ. ಈ ರೀತಿಯಾಗಿ ಮತಗಳಲ್ಲಿ ವ್ಯತ್ಯಾಸ ಇದೆ, ಜೀವರು ಒಂದೇ ರೀತಿಯಾಗಿ ಚಿಂತನೆ ಮಾಡೋದಿಲ್ಲ, ಎಲ್ಲರೂ ಬೇರೆ ಬೇರೆಯಾಗಿ ಚಿಂತನೆ ಮಾಡ್ತಾರೆ. ಆದರೆ ಸಜ್ಜನರು ಶ್ರೀಮದಾಚಾರ್ಯರ ಮಾರ್ಗದರ್ಶನದಲ್ಲಿ ಹೇಳಿದಂತೆ ಶ್ರವಣಾದಿಗಳನ್ನ ಮಾಡಿ ಮೋಕ್ಷವನ್ನೇ ಗುರಿಯಾಗಿ ಇಟ್ಟುಕೊಂಡು ಅವರು ಪ್ರಯತ್ನ ಪಡ್ತಾರೆ ಹಾಗೆ ಅಂತ. ಇದನ್ನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.